ಎಸ್ ನೀವು ಹೇಳ್ತಾ ಇದ್ರಿ ಬಣ್ಣ ಬದಲಾಗಿದೆ ಅಂತ ಅವಿನಾಶ್. ಅಂದರೆ 300 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಟೆಂಪರೇಚರನ್ನು ಎದುರಿಸಿರುವಂಥ ಕ್ಯಾಪ್ಸೂಲ್ ಅದು. ಆ ಕಾರಣದಿಂದಾಗಿ ಬಣ್ಣ ಸಹಜವಾಗಿಯೇ ಬದಲಾಗಿರುತ್ತೆ. ಇದ್ರ ಜೊತೆಗೆ ಒಳಗಿರುವಂಥ ಗಗನಯಾತ್ರಿಗಳ ಬಗ್ಗೆ ಹೇಳೋದಾದರೆ 45 ದಿನಗಳ ಕಾಲ ಅವ್ರು ಇನ್ನೂ ಕೂಡ ಕ್ವಾರಂಟೈನಲ್ಲಿ ಇರಬೇಕಾಗತ್ತೆ. ಐಸೋಲೇಟ್ ಮಾಡಿರ್ತಾರೆ ಅವ್ರನ್ನ ಕಂಪ್ಲೀಟಾಗಿ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಅವರು ಉಸಿರಾಟ ಯಾವ ರೀತಿಯಾಗಿದೆ, ಟೆಂಪರೇಚರ್ಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಲಾಗ್ತಾ ಇರುತ್ತೆ. ಇನ್ನು ಗುರುತ್ವಾಕರ್ಷಣೀಯ ಬಲದಿಂದ ಅವರು ದೂರ ಇದ್ದಂಥ ಕಾರಣದಿಂದಾಗಿ ಈ ಗಗನಯಾತ್ರಿಗಳು ಭೂಮಿಗೆ ಬಂದಂತಹ ಸಂದರ್ಭದಲ್ಲಿ ಹಲವು ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಸುಮಾರು 45 ದಿನಗಳ ಕಾಲ ಅವರು ವೀಕ್ಷಣಾ ಕೇಂದ್ರದಲ್ಲಿ ಅಂದರೆ ಐಸೋಲೇಟ್ ಆಗಿರ್ತಾರೆ. ಅವ್ರನ್ನ ಅಬ್ಸರ್ವೇಷನ್ ಮಾಡಲಾಗ್ತಾ ಇರುತ್ತೆ. ಈ ಸಮಯದಲ್ಲಿ ಅವರು ಹಲವು ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಒಳಗಾಗಬೇಕಾಗುತ್ತೆ. ಹಲವು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದಂಥ ಕಾರಣದಿಂದಾಗಿ ಅವರಿಗೆ ನಡೆದಾಡೋದಕ್ಕೂ ಕೂಡ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇರುತ್ತೆ. ಆ ಕಾರಣದಿಂದಾಗಿ ಅವ್ರನ್ನ ಐಸೋಲೇಟ್ ಮಾಡಲಾಗಿರುತ್ತೆ. ತಮ್ಮ ಕಾಲಿಗೆ ಶಕ್ತಿಯನ್ನು ಅವರು ಕಳ್ಕೊಂಡಿರ್ತಾರೆ. ಮೂಳೆ ಸವತಾಗಿರುತ್ತೆ, ಬೇಬಿ ಫೀಟ್ ಆಗಿರುತ್ತೆ, ಹಿಮ್ಮಡಿಗಳು ಮೃದುವಾಗಿರುತ್ತೆ, ಹತ್ತಿ ಅಂತ ಆಗಿರುತ್ತೆ ಸ್ಪೇಸ್ನಲ್ಲಿ ಇದ್ದಂತಹ ಕಾರಣದಿಂದಾಗಿ. ಅದರಿಂದಾಗಿ ಅವರು ನಡೆದಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅಂತಹ ಒಂದು ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಇವರು ಎದುರಿಸ್ತಾ ಇರ್ತಾರೆ. ಅದರಿಂದಾಗಿ ಅದೆಲ್ಲವೂ ಕೂಡ ಒಂದು ಸಹಜ ಸ್ಥಿತಿಗೆ ಬರುವವರೆಗೂ ಕೂಡ ಅವ್ರನ್ನ ಐಸೋಲೇಟ್ ಮಾಡಲಾಗಿರುತ್ತೆ. ಸುಮಾರು 45 ದಿನಗಳ ಕಾಲ, ಅಂದರೆ ಅದಕ್ಕಿಂತ ಹೆಚ್ಚು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಅವ್ರನ್ನ ಸುಮಾರು 45 ದಿನಗಳ ಕಾಲ ಐಸೋಲೇಟ್ ಮಾಡಲಾಗಿರುತ್ತೆ. ಪ್ರತಿದಿನವೂ ಕೂಡ ಅವ್ರನ್ನ ಅಬ್ಸರ್ವೇಷನ್ ಮಾಡಲಾಗ್ತಾ ಇರುತ್ತೆ. ಐಸೋಲೇಷನಲ್ಲಿ ಇಟ್ಟು ಅವ್ರನ್ನ ಅಬ್ಸರ್ವೇಷನ್ ಮಾಡಲಾಗುತ್ತೆ. ಆ ಕ್ಯಾಪ್ಸೂಲನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನೂ ಕೂಡ ಆ ಕ್ಯಾಪ್ಸೂಲನ್ನು ಓಪನ್ ಮಾಡಿಲ್ಲ. ಅದನ್ನು ನೇರವಾಗಿ ಆ ಕ್ಯಾಪ್ಸೂಲನ್ನು ತೆಗೆದುಕೊಂಡು ಹೋಗಿ ಅವ್ರನ್ನ ಒಂದು ಐಸೋಲೇಟ್ ಸೆಂಟರ್ ಏನಿರುತ್ತೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಲಾಗುತ್ತೆ. ಅವ್ರನ್ನ ವಾಪಸ್ ಕರ್ಕೊಂಡು ಬರಲಾಗುತ್ತೆ. ಇದೀಗ ನಮ್ಮ ಜೊತೆ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ. ಬಾಹ್ಯಾಕಾಶ ತಜ್ಞರು, ನಾಸಾ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸಿದ್ದವರು. ಮೈಸೂರಿನ AP ಜ್ಞಾನಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಬಹಳ ಅಭೂತಪೂರ್ವವಾದಂಥ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗಿದ್ದೀವಿ. ನಾವು ಆಸ್ ಎ ಪತ್ರಕರ್ತರೇ ನಮ್ಗೆ ಇಷ್ಟು ರೋಮಾಂಚನ ಆಗ್ತಿರ್ಬೇಕಾದ್ರೆ ನೀವು ಅದರಲ್ಲೇ ಸ್ಪೆಷಲೈಸೇಷನ್ ಪಡೆದಂಥವ್ರು, ಅದನ್ನು ಸ್ಟಡಿ ಮಾಡುವಂಥವ್ರು, ನಿಮಗೆ ಹೇಗಿತ್ತು ಅಂತ ಸ್ಲಾಶ್ ಡೌನ್ ಮೊಮೆಂಟ್ ಹಿಸ್ಟಾರಿಕ್ ಅಂತ ಅನಿಸ್ತಾ ಇದೆ? ಈಗ ಸುಮಾರು ಒಂದು ಅರ್ಧ ಗಂಟೆಯಿಂದನೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮಸ್ತೆ. ಸುಮಾರು ಒಂದು ಅರ್ಧ ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಭಾರತದ ಮೂಲದವರಾದ ಸುನಿತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮರ್ ಅವರು ಸುಮಾರು 286 ದಿನಗಳನ್ನು ಕಂಟಿನ್ಯೂಯಸ್ ಸ್ಟೇ ನಂತರ ಇವತ್ತು ಭಾರತದ ಕಾಲಮಾನ ಬೆಳಗಿನ ಜಾವ 3:27 ಗಂಟೆಗೆ ಫ್ಲೋರಿಡಾದ ಗಲ್ಫ್ ಕೋಸ್ಟ್ ಎಂಬ ಪ್ರದೇಶದಲ್ಲಿ ತಲುಪಿದ್ದಾರೆ. ಇಡೀ ಮನುಕುಲಕ್ಕೆ ಇದೊಂದು ಅವಿಸ್ಮರಣೀಯ ಕ್ಷಣ ಅಂತಲೇ ಹೇಳ್ಬೋದು. ಭೂಮಿಯ ಮೇಲಿರುವ ಸುಮಾರು 825 ಕೋಟಿಗೂ ಹೆಚ್ಚು ಎಲ್ಲವೂ ಕೂಡ ಮನುಷ್ಯರು, ಎಲ್ಲರೂ ಕೂಡ ಜೀವಿಗಳು ಅವರ ಬರುವಿಕೆಗಾಗಿ ಕಾಯ್ತಾ ಇದ್ರು, ಕಾದು ಕುಳಿತಿದ್ರು ಅಂದರೆ ತಪ್ಪಾಗಲಾರ್ದು. ಇದು ಒಂದು ಅವಿಸ್ಮರಣೀಯ ಕ್ಷಣ ಅಂತಲೇ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಆಮೇಲೆ ವಿಜ್ಞಾನಿಗಳಿಗೂ ಕೂಡ ಇದು ಅವಿಸ್ಮರಣೀಯ ಕ್ಷಣ. ಇದಕ್ಕೆ ಮೇಯ್ನ್ ಕಾರಣ ಏನಂತ ಹೇಳಿದರೆ, ಬರೀ 8 ದಿನಗಳ ಮಟ್ಟಿಗೆ ಇರುವುದಕ್ಕೆ ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ದವರು 286 ದಿನಗಳ ಸುದೀರ್ಘವಾಗಿ ಇರುವಂತೆ ಆಯಿತು. ಕಾರಣವೇನೆಂದರೆ ಅವರನ್ನು ಒತ್ತೊಯ್ದಿದ್ದ ಬೋಯಿಂಗ್ ಸ್ಟಾರ್ಲೈನರ್ ಸ್ಪೇಸ್ ಕ್ರಾಫ್ಟ್ ಏನಂತ ಹೇಳ್ತೀವಲ್ಲ, ಅದರ ತಾಂತ್ರಿಕ ದೋಷಗಳು ಇದ್ದಿದ್ದರಿಂದ ವಾಪಸ್ಸು ಬರಲು ಸಾಧ್ಯವಾಗಲಿಲ್ಲ. ಇವರನ್ನು ಸುರಕ್ಷಿತವಾಗಿ ತರಲು ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ವಿತ್ 9 ನಾಸಾ ಆಸ್ಟ್ರೋನಾಟ್ಸ್ ISSಗೆ ಹೋಗಿ ವಾಪಸ್ ಬರಬೇಕಾದ್ರೆ 4 ಜನರನ್ನು ಕರ್ಕೊಂಡು ಬಂದು ಮತ್ತೆ 5 ಜನರನ್ನು ಅಲ್ಲೇ ISSನಲ್ಲೇ ಮುಂದಿನ ಕೆಲಸಕ್ಕೆ ಸಂಯೋಜನೆ ಮಾಡಿರ್ತಾರೆ. ಮುಂದಿನ ಏನು ಸಂಶೋಧನೆಗಳೇನು ಮಾಡಬೇಕು ಅದಕ್ಕೆ ಸಂಯೋಜನೆ ಮಾಡುತ್ತಿರ್ತಾರೆ. ಇದು ವಿಜ್ಞಾನಿಗಳಿಗೆ ಒಂದು ಸವಾಲಾದ ಕೆಲಸವಾಗಿತ್ತು. ಆದ್ದರಿಂದ ನಾಸಾ ವಿಜ್ಞಾನಿಗಳು ತುಂಬ ಅಭಿನಂದನಾರ್ಹರು ಮತ್ತು ಇಡೀ ಪ್ರಪಂಚದಲ್ಲಿರುವ ಎಲ್ಲ ಬಾಹ್ಯಾಕಾಶ ಸಂಶೋಧಕರಿಗೆ ಇದೊಂದು ಪಾಠವಾಗಬಹುದು ಅಂತ ನಾನು ಭಾವಿಸಿದ್ದೇನೆ. ಸರ್ ಈಗ ಇಸ್ರೋ ಕೂಡ ಸರ್ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಆಗಿಂದ ಕೊಡ್ತಾ ಇದ್ವಿ, ಅಂದ್ರೆ ಏನಾಯ್ತು ಅಲ್ಲಿ ಆದಂತ ಟೆಕ್ನಿಕಲ್ ಎರರ್ ಏನು ಅಂತ. ಬಟ್ ಇವಾಗ ನಿಮ್ಗೆ ಆ ದೃಶ್ಯಗಳು ನಿಮ್ಮ ಮುಂದೆ ಏನಾದ್ರು ಪ್ಲೇ ಆಗ್ತಿದ್ಯಾ ಸರ್? ಈಗ ನಾಸಾದ ಲೈವ್ ಏನ್ ಬರ್ತಾ ಇದೆ, ನೀವೇನ ನೋಡ್ತಾ ಇದ್ದೀರಾ ಅಲ್ಲಿ? ಇಲ್ಲ, ಆಗ್ತಾ ಇದೆ. ಓಕೆ, ಈಗ ಪ್ರಾಸೆಸ್ ಆಗ್ತಿದೆಯಲ್ಲ, ಈ ರಿಕವರಿ ಶಿಪ್ಗೆ ತಂದು ಅದನ್ನ ಪೊಸಿಷನ್ ಮಾಡಿದ್ರು, ಅದಾದ್ಮೇಲೆ ಈಗ ನೀರು ಸ್ಪ್ರೇ ಮಾಡಲಾಯ್ತು ಅಲ್ಲಿ ಜೆಟ್ ಮೂಲಕ. ಸೊ ಏನಾಗ್ತಿದೆ ಅಂತ ಈಗಿನ ಪ್ರಾಸೆಸ್, ಅದನ್ನೇನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೋದಾ? ಹೌದು,
ಈಗ 4 ಜನ ಒಂದು ವಿಶಿಷ್ಟವಾದ ವಾತಾವರಣದಲ್ಲಿ ಒಳಗಡೆ ಇರ್ತಾರೆ. ಅಲ್ಲಿ ಕಂಪ್ಲೀಟ್ ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ವಿಮಾನಗಳಲ್ಲಿ ಹೋಗ್ಬೇಕಾದ್ರೆ ಹೇಗೆ ಎನ್ವಿರಾನ್ಮೆಂಟ್ ಇರ್ತದೋ ಅದೇ ಎನ್ವಿರಾನ್ಮೆಂಟ್ ಒಳಗಡೆ ಕೂಡ ಇರ್ತದೆ. ಓಕೆ. ಅದರ ಜೊತೆಗೆ ಅಲ್ಲಿ ಆಕ್ಸಿಜನ್ ಸಪ್ಲೈನೂ ಇರ್ತದೆ. ಆಮೇಲೆ ಒಂದು ವಾತಾವರಣ ಅಂತ ಏನು ಹೇಳ್ತೀವಲ್ಲ ನಾವು, ನ್ಯಾಚುರಲ್ ವಾತಾವರಣನ ಅಲ್ಲಿ ಒಳಗಡೆ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದು ಹೊರಗಡೆ ಒಂದ್ಸರಿ ಅವ್ರು ಬಂದ ನಂತರ ಇಮಿಡಿಯೇಟ್ಲಿ ಅವರು ಫ್ಲೋರಿಡಾದಲ್ಲಿರುವಂತಹ ಮೆಡಿಕಲ್ ಸೆಂಟ್ರಿಗೆ ಅವ್ರನ್ನ ಈಗ ಶಿಫ್ಟ್ ಮಾಡ್ತಾರೆ. ಓಕೆ. ಸೊ ಕಾರಣವೇನು ಅಂತಂದರೆ ಇಷ್ಟು ದಿವಸ 286 ದಿವಸಗಳು ಕೂಡ ಒಂದು ವಿಶಿಷ್ಟವಾದ ಒಂದು ವಾತಾವರಣದಲ್ಲಿದ್ದರು. ನಿಮಗೆಲ್ಲ ಆಗಲೇ ನೀವು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಿ, ಅಲ್ಲಿ ಮೇಲೆ ಮೈಕ್ರೋ ಗ್ರಾವಿಟಿ ಅಂತ ಕರಿತೀವಿ ನಾವು, ಗುರುತ್ವಾಕರ್ಷಣ ಶಕ್ತಿ ತುಂಬ ಕಡಿಮೆ ಇರ್ತದೆ, ಏನು ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ. ಸೊ ಅಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಇದ್ದಂಥವರು ಭೂಮಿಗೆ ಬಂದಾಗ ಅವರಿಗೆ ಸುಮಾರು ಆರೋಗ್ಯ ಸಮಸ್ಯೆಗಳು ಕೂಡ ಇರ್ತದೆ. ಹೌದು ಹೌದು ಸರ್. ಈಗ ಬ್ಲಡ್ ಪ್ರೆಷರ್ ಚೇಂಜ್ ಆಗಿರ್ತದೆ, ಆಮೇಲೆ ಫ್ಲೂಯಿಡ್ ಏನಿರ್ತದಲ್ಲ ಹೇಳಿ. ಎಸ್. ಈಗ ನೀವು ಹೇಳ್ತಾ ಇದ್ರಲ್ಲ, ಈಗ ಅವರು ಹೊರಗಡೆ ಬರಬೇಕಾದ್ರೆ ಆ ಸ್ಪೇಸ್ ಜಾಕೆಟ್ ಏನಿರುತ್ತೆ ಅದ್ರ ಜೊತೆನೆ ಈಗ ಹ್ಯಾಚ್ ಓಪನ್ ಪ್ರಾಸೆಸ್ ಆಗುತ್ತಾ ಹೇಗೆ ಅಂತ ನೀವು ಈಗಾಗಲೇ ತಿಳಿಸಿದ ಹಾಗೆ ಆರೋಗ್ಯದಲ್ಲಾಗುವಂತ ವ್ಯತ್ಯಾಸ? ಹೌದು ಹೌದು ವಿತ್ ಈಗ ಅವರು ಹೊರಗಡೆ ಈಗ ವಿತ್ ಸ್ಪೇಸ್ ಜಾಕೆಟ್ ಹೊರಗಡೆ ಬರ್ತಾರೆ. ಓಕೆ. ಆಮೇಲೆ ಅಲ್ಲಿ ನಮ್ಮದೇನು ನ್ಯಾಸಾ ಏನು ಸೈಂಟಿಸ್ಟ್ಗಳು ಎಸ್ಪೆಷಲಿ ಮೆಡಿಕಲ್ ಸೈಂಟಿಸ್ಟ್ಗಳೇನಿರ್ತಾರಲ್ಲ ಅವರ ಬಂದು ಅವ್ರನ್ನ ರಿಸೀವ್ ಮಾಡ್ಕೊಂಡು ಅವ್ರನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಎತ್ಕೊಂಡು ಹೋಗೋದು ಕೂಡ ನಾವು ನೋಡ್ತೀವಿ. ಕಾರಣ ಏನಂತಂದ್ರೆ ಅವರು ಭೂಮಿಗೆ ಬಂದ ಮೇಲೆ ಅವರಿಗೆ ವಾಕ್ ಮಾಡೋದಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಅಲ್ಲಿ ಪೂರ್ತಿ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಅಲ್ಲಿ ಯಾವಾಗಲೂ ತೇಲ್ಕೊಂಡಿರೋದನ್ನೇ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಏನು ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಸೊ ನಡೆಯಷ್ಟು ಒಂದು ಶಕ್ತಿ ಕೂಡ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅವರಿಗೆ ಒಂದು ನಮೂನೆ ಚಿಕನ್ ಲೆಗ್ಸ್ ಅಂತ ಹೇಳ್ತಾರೆ, ನಾವು ಏನು ಸೈಂಟಿಫಿಕ್ ವರ್ಡಲ್ಲಿ ಚಿಕನ್ಸ್ ಲೆಗ್ಸ್ ಅಂತ ಹೇಳ್ತಾರೆ. ಅವ್ರ ಕಾಲುಗಳು ಕೂಡ ತುಂಬ ತೆಳುವಾಗಿರ್ತದೆ. ಆಮೇಲೆ ಅವರಿಗೆ ಮಕ್ಕಳು ಏನು ಚಿಕ್ಕ ಮಕ್ಕಳು ಈಗ ಹುಟ್ಟಿರೋ ಒಂದು 3-4 ತಿಂಗಳ ಮಕ್ಕಳಿಗೆ ಏನು ವಾಕ್ ಮಾಡೋಕ್ಕಾಗೋದಿಲ್ಲ, ಅದೇ ರೀತಿ ಅವರು ಕೂಡ ಈಗ ಇರ್ತಾರೆ. ಸೊ ವಾಕ್ ಮಾಡೋಷ್ಟು ಕೂಡ ಅವರಿಗೆ ಒಂದು ಏನು ಹೇಳ್ಬೋದು ಶಕ್ತಿ ಕೂಡ ಇರೋದಿಲ್ಲ. ಆಮೇಲೆ ಅದೇನು ಆ ಮೆಂಟಲಿ ಅವರು ಅದನ್ನು ಕೂಡ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವ್ರನ್ನ ಈಗ ಮೋಸ್ಟ್ಲಿ ಕರ್ಕೊಂಡು ಹೋಗೋದಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ಲಿ ಬರ್ತಾರೆ ಅಂತ ನಾನು ಅನಿಸ್ತಾ ಇದೆ. ಸರ್, ಈಗ ನಾವು ಇನ್ನೊಂದು ಸ್ವಲ್ಪ ಕ್ಲೋಸ್ ವ್ಯೂ ಅನ್ನ ನೋಡ್ತಾ ಇದೀವಿ. ಈಗ ಹ್ಯಾಚ್ ಓಪನ್ ಆಗುವಂತ ಪ್ರಾಸೆಸ್ ಇದು. ಸೊ ಬಹಳ ಕುತೂಹಲಕಾರಿಯಾಗಿದೆ. ಪ್ರತಿಯೊಂದು ಒಂದು ಇಂಗ್ಲಿಷ್ ಸಿನಿಮಾ ನೋಡಿದಾಗ ಅನಿಸ್ತಿದೆ ಸರ್ ನಮಗೆ. ಹೌದು 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 ನೀವು ಸಪೋಸ್ ಏನಾದರೂ ಕೆಲವು ಇಂಗ್ಲಿಷ್ ಸಿನಿಮಾಗಳೆಲ್ಲ ಬಂದಿದ್ದಾವೆ ಇತ್ತೀಚೆಗೆ, ನೀವು ನೋಡಿರ್ಬೋದು. ಗ್ರಾವಿಟಿ ಅಂತದೆಲ್ಲ ಸಿನಿಮಾ ನೋಡಿದಾಗ ಸೊ ಅದು ಎಷ್ಟು ಕಷ್ಟ, ನೀವು ಸ್ಪೇಸ್ಗೆ ಹೋಗಿರೋದು ಎಷ್ಟು ಕಷ್ಟ, ಆಮೇಲೆ ಬಂದ ನಂತರ ಅಲ್ಲಿ ಏನೇನು ಚೇಂಜಸ್ ಆಗ್ತದೆ, ಆಮೇಲೆ ಅಲ್ಲಿ ಯಾವ್ಯಾವ ಸವಾಲುಗಳನ್ನ ಅವ್ರು ಎದುರಿಸ್ಬೇಕಾಗ್ತದೆ, ಆಮೇಲೆ ವಾಪಸ್ ಮತ್ತೆ ಭೂಮಿಗೆ ಬಂದ ನಂತರ ಕೂಡ ಅವ್ರು ಯಾವ್ಯಾವ ಸವಾಲುಗಳನ್ನ ಜಸ್ಟ್ ನಿಮ್ಮ ಹತ್ರ ಮಾತಾಡ್ತೀನಿ ಸರ್. ಲೈವ್ ಅಪ್ಡೇಟ್ ಅನ್ನ ನಾವು ಕೊಟ್ಬಿಡ್ತೀವಿ. ಈಗ ಹ್ಯಾಚ್ ಓಪನ್ ಆಗಿದೆ. ಈಗ ಒಬ್ರು ಅಲ್ಲಿನ ಟೀಮ್ ಏನವ್ರಿದ್ದಾರೆ, ಸಿಬ್ಬಂದಿ ಏನಿದ್ದಾರೆ, ಅವ್ರೀಗ ಒಳಗೆ ಹೋಗಿದ್ದಾರೆ. ಈಗ ಹ್ಯಾಚ್ ಓಪನ್ ಆಗಿ ಒಳಗೆ ಹೋಗ್ತಿರುವಂತಹ ಒಂದು ದೃಶ್ಯ. ಸೊ ಅದನ್ನ ನೇರ ದೃಶ್ಯಗಳನ್ನ TV9 ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ನಾಸಾ ಪ್ರತಿಯೊಂದು ಪಿನ್ ಟು ಪಿನ್ ಅಪ್ಡೇಟ್ ಅನ್ನ, ಅದು ಕೂಡ ಎಷ್ಟು ಮಟ್ಟಿಗೆ ಶಮಂತ್ ಅವ್ರು ಅಪ್ಡೇಟ್ ಆಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಒಂದು ವೆಬ್ ಸೀರೀಸ್ನೋ ಯಾವ್ದೋ ತೋರಿಸ್ತಾರೆ. ಅಪ್ ನೆಕ್ಸ್ಟ್ ಏನಾಗುತ್ತೆ, ಕ್ರಿಯೂ ಅಲ್ಲಿ ಹೊರಗೆ ಬರೋದು, ಅಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ. ನೀವು ಹೇಳ್ತಾ ಇದ್ದಾರೆ ಅಲ್ಲಿ ಕಮಿಂಗ್ ಅಪ್ ಕೂಡ ಬರ್ತೀವಿ, ನೀವು ನೋಡ್ಬೋದು. ಅಲ್ಲಿ ಮೇ ಬಿ ನಮ್ಮ TV9 ಸ್ಕ್ರೀನ್ ಅಲ್ಲಿ ಅದು ಕವರ್ ಅಪ್ ಆಗ್ತಿದೆ ಅಲ್ಲಿ. ಸೊ ಆದ್ರೆ ಪ್ರತಿಯೊಂದು ಮುಂದೇನಾಗುತ್ತೆ, ಈಗ ಹ್ಯಾಚ್ ಓಪನ್ ಅಂತ ಸ್ಟೆಪ್ ಏನು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಯಾವ ರೀತಿ ಆಗಿರುತ್ತೆ, ಇವಾಗ ಫ್ರಂಟ್ ಡೋರ್ ಓಪನ್ ಆಗಿರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ರಿಯೂ ಎಗ್ರೆಸ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಕ್ರಿಯೂ ಅವ್ರನ್ನ ಹೊರಗಡೆ ತರುವಂತಹ ಒಂದು ಪ್ರೊಸೀಜರ್. ಸೊ ಅಮೆರಿಕಾದ ಫ್ಲೋರಿಡಾದ ದೃಶ್ಯಗಳು ನೀವೀಗ ನೋಡ್ತಾ ಇದ್ರೆ, ಇದು ಸ್ಪೇಸ್ ಎಕ್ಸ್ ನ ಕ್ರಿಯೂ ಡ್ರ್ಯಾಗನ್ 9 ಅದರ ಒಂದು ಹ್ಯಾಚ್ ಓಪನ್ ಆಗಿದೆ. ಅಂದ್ರೆ ಒಂದು ಮೊಟ್ಟೆಯ ಒಂದು ಪದರ, ನಾವೀಗ ಒಂದು ಹಾಫ್ ಬಾಯ್ಲ್ಡ್ ಒಂದು ಏನೋ ಮಾಡಬೇಕಾದ್ರೆ ಮೊಟ್ಟೆ ಹೊಡಿತೀವಲ್ಲ, ಅದರ ಒಂದು ಪೀಸ್ ಈಗ ಮೇಲಿನ ಪದರ ಓಪನ್ ಮಾಡಿದಾಗ ಹೇಗಿರುತ್ತೆ ಆ ಥರ ಹ್ಯಾಚ್ ಓಪನ್ ಮಾಡುವಂಥದ್ದು ಆಗ್ತಾ ಇದೆ. ಸೊ ಅದೀಗ ನಾವು ನೋಡ್ತಾ ಇದೀವಲ್ಲ, ಆ ಹ್ಯಾಚನ್ನು ಓಪನ್ ಮಾಡಿದ್ದಾರೆ. ಅದರ ಒಂದು ದ್ವಾರ ಏನಿರುತ್ತೆ, ಸೊ ಅದರ ಒಳಗೆ ಸ್ಪೇಸ್ ಎಕ್ಸ್ನ ಸಿಬ್ಬಂದಿ, ರೆಸ್ಕ್ಯೂ ಟೀಮ್ನ ಸಿಬ್ಬಂದಿ ಒಳಗೆ ಹೋಗಿದ್ದಾರೆ. ಸೊ ಅಲ್ಲಿಂದ ಈಗ ಒಳಗೆ ಏನಿದೆ ಅದರ ಬಗ್ಗೆ ಕೂಡ ವಿವರಿಸುವಂಥದ್ದಾಗುತ್ತೆ. ಸರ್, ನೀವೀಗ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈಗ ಒಳಗೆ ಹೋದ್ಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂತ, ನೇರವಾಗಿ ಅವ್ರನ್ನ ಹೋಗಿ ಮಾತನಾಡಿಸುವಂಥದ್ದಾಗುತ್ತಾ ಅಥವಾ ಹೇಗಿರುತ್ತೆ ಅಂತ ಅದ್ರ ಒಳಗೆ? ಎಸ್, ಒಳಭಾಗದ ದೃಶ್ಯ ಅನ್ಸುತ್ತಿದೆ ಇಲ್ಲಿ ಗಮನಿಸ್ತಾ ಇರುವಂಥದ್ದು. ಅಂದರೆ ಡೋರ್ ಏನು ಓಪನ್ ಆಯಿತು, ನೀವು ಹೇಳಿದ್ರಿ ಒಂದು ಮೊಟ್ಟೆಯ ಮೇಲ್ಪದರ ಯಾವ ರೀತಿಯಾಗಿರುತ್ತೆ ಆ ರೀತಿಯಾದಂಥ ಒಂದು ಪದರ ಅಂತ. ಅಂದರೆ ಅದ್ರ ಒಳಗೂ ಕೂಡ ಮತ್ತೊಂದು ಡೋರ್ ಏನಾದರೂ ಇರುತ್ತಾ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಬಹಳ ಟೆಕ್ನಾಲಜಿ ಮುಂದುವರೆದಿರುವಂಥ ಕಾರಣದಿಂದಾಗಿ ಯಾವ ರೀತಿಯಾಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು.
ಸರ್ ನಮ್ಮ ಧ್ವನಿ ಕೇಳ್ತಾ ಇದ್ರೆ ಈಗ ಒಳಗೆ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ, ಏನು ಪ್ರೊಸೀಜರ್ ನಡೆಯುತ್ತೆ ಅಂತ? ಈಗ ಅಲ್ಲಿ 4 ಜನ ಅವ್ರೇನಿದ್ದಾರೆ ಅವ್ರನ್ನ ಮೀಟ್ ಆಗುವಂಥದ್ದಾಗ್ಲಿ, ಅಲ್ಲಿ ಹೋಗುವಂಥ ಒಂದು ದಾರಿ ಹೇಗಿರುತ್ತೆ ಅಂತ ಹ್ಯಾಚ್ ಒಳಗೆ ಹೋದ್ಮೇಲೆ? ಈಗಾಗಲೇ ಕೆಲವು ಪ್ರೋಟೋಕಾಲ್ಸ್ ಅಂತ ಇರ್ತದೆ ಆಗಲೇ. ಓಕೆ. ಸೊ ರಿಟರ್ನ್ ಟು ಅರ್ತ್ ಪ್ರೋಟೋಕಾಲ್ಸ್ ಅಂತ ಹೇಳ್ಬಿಟ್ಟು ಈಗಾಗಲೇ ಅವರಿಗೆ ಎಲ್ಲ ಪ್ರತಿಯೊಂದು ಸ್ಟೆಪ್ಸು ಕೂಡ ಆಗಲೇ ಹೇಳಿರ್ತಾರೆ ಅವ್ರಿಗೆ. ಅವರು ಈಗ ನಾವು ಫ್ಲೈಟಲ್ಲಿ ಹೆಂಗೆ ಚೇರ್ಗಳು ಇರ್ತದಲ್ಲ ಅದೇ ಟೈಪು ಚೇರ್ಗಳು ಒಳಗಡೆ ಇರ್ತದೆ. ಹೌದು. ಸೊ ಈಗ ನಾನು ಆಗಲೇ ನಿಮಗೆ ಹೇಳ್ದಂತೆ ಅವರಷ್ಟಕ್ಕೆ ಅವರೇ ಎದ್ದು ಬಿಟ್ಟು, ನಾವು ಫ್ಲೈಟಲ್ಲಿ ಹೋದಾಗ ಏನಾಗ್ತದೆ ಅಂತಂದ್ರೆ ನಮ್ಮಷ್ಟಕ್ಕೆ ನಾವು ಎದ್ದು ಬಿಟ್ಟು ಹೊರಗಡೆ ಬರ್ತೀವಿ. ಸೊ ಇದು ಅವರಿಗೆ ಅಲ್ಲೇನು ಇರ್ತಾರಲ್ಲ ಗಗನಯಾತ್ರಿಗಳಿಗೆ ಇದು ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಳಗಡೆ ಹೋಗ್ಬಿಟ್ಟು ಅವ್ರನ್ನ ಎತ್ಕೊಂಡು ಬರೋಂಥ ಕೆಲಸ ಆಗ್ತದೆ ಈಗ ಫಸ್ಟ್ ಅಂತ ನನ್ನ ಒಂದು ಭಾವನೆ. ಎಸ್ ಒಳಭಾಗದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ನಾನು 4 ಜನ ಯಾವ ರೀತಿಯಾಗಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ನೇರ ದೃಶ್ಯಾವಳಿಗಳನ್ನ ಶಮಂತಲ್ಲಿ ನೀವು ಗಮನಿಸಬಹುದು. ಸುನೀತಾ ವಿಲಿಯಮ್ಸ್ ಅವರು ಹ್ಯಾಂಡ್ ಈ ತರ ವೇವ್ ಮಾಡ್ತಿದ್ದಾರೆ, ಸೇಫ್ ಆಗಿದ್ದೀವಿ, ಆರಾಮಾಗಿದ್ದೀವಿ ಅಂತ. ಒಂಥರ ಬಹಳ ಖುಷಿ ಆಗ್ತಿದೆ ನೋಡ್ತಾ ಇದ್ದಾರೆ. ಹೌದು. ಎಸ್ ಶಮಂತ್ ಹೇಳ್ತಾ ಇದ್ರಿ ನೀವು. ಎಸ್ 4 ಜನರನ್ನ ನಾವು ಗಮನಿಸ್ತಾ ಇರುವಂಥದ್ದು. ಅಂದ್ರೆ ತುಂಬಾ ಕುತೂಹಲ ಇದೆ. ಅವರು ಹೊರಗಡೆ ಬರಬೇಕಾದಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ವಿ ನಮಗೆ ಇಷ್ಟ ಎಕ್ಸೈಟ್ಮೆಂಟ್ ಇದೆ, ಇನ್ನು ಅವ್ರಿಗೆ ಯಾವ ರೀತಿಯಾಗಿರುತ್ತೆ ಅಂತ. ಅವ್ರೀಗ ಸದ್ಯಕ್ಕೆ ಹೊರಗಡೆ ಬರ್ತಾರೆ. ಇನ್ನು ಹೇಳ್ತಾ ಇದ್ರು ಅವರು ನಡ್ಕೊಂಡು ಬರೋದಕ್ಕೆ ಸಾಧ್ಯವಾಗೋದಿಲ್ಲ, ಅವ್ರನ್ನ ಯಾರಾದರೂ ಎತ್ಕೊಂಡು ಬರಬೇಕು ಅಂತ. ಯಾಕಂದರೆ ಅವರು ಗುರುತ್ವಾಕರ್ಷಣೆಯಿಂದ ದೂರ ಉಳಿದು ಸುಮಾರು 9 ತಿಂಗಳಾಗಿರುವಂಥದ್ದು. ಅವರು ಮತ್ತೆ ಭೂಮಿಗೆ ಬಂದಿರುವಂಥ ಕಾರಣದಿಂದಾಗಿ ಅವರು ಇಲ್ಲಿ ನಡೆದಾಡೋದಕ್ಕೆ, ಇಲ್ಲಿನ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಅದರಿಂದಾಗಿ ಅವ್ರನ್ನ ಅಲ್ಲಿಂದ ಎತ್ಕೊಂಡು ಬರುವಂತಹ ಒಂದು ಕೆಲಸ ಆಗುತ್ತೆ. ಎಸ್ ಸಂಜಯ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂಜಯ್ ಅವರೇ ಹೇಳ್ತಾ ಇದ್ರಿ ಯಾವ ರೀತಿಯಾಗಿಲ್ಲ ಈ ಪ್ರೊಸೀಜರ್ಗಳು ಆಗುತ್ತೆ ಅಂತ. ಸದ್ಯಕ್ಕೆ ಅಲ್ಲಿ ಗಮನಿಸ್ತಾ ಇದ್ವಿ ಡೋರ್ ಓಪನ್ ಆಗಿರುವಂಥದ್ದು. ಇನ್ನು ಅವರು ಹೊರಗಡೆ ಬರೋದಕ್ಕೆ ಕೆಲವೇ ಕ್ಷಣಗಳಿರುವಂಥದ್ದು. ಈಗ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರುವಂತಹ ಒಂದು ಕೆಲಸಗಳು ಯಾವ ರೀತಿಯಾಗೆಲ್ಲ ಆಗುತ್ತೆ? ಎಸ್, ಮತ್ತೆ ನಾವು ಸಂಪರ್ಕ ಮಾಡೋಣ. ಈಗ ಜ್ಞಾನಪ್ರಕಾಶ್ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜ್ಞಾನಪ್ರಕಾಶ್ ಅವರೇ, ನೀವು ಆಗಲೇ ಹೇಳ್ತಾ ಇದ್ರಿ ಅಲ್ಲಿ ನಡೆಯೋಕ್ಕೂ ಕೂಡ ಸಾಧ್ಯ ಆಗಲ್ಲ ಅಂತ. ಈಗ ನಾವೇನೆ ಸ್ವಲ್ಪ ಹೊತ್ತು ನಿರಂತರವಾಗಿ ಒಂದು ಅರ್ಧ ಗಂಟೆ ಜೋಕಾಲಿ ತೂಗಾಡಿದ್ರು ಮತ್ತೆ ಲ್ಯಾಂಡ್ ಕಾಲಿಗೆ ಏನು ನೆಲಕ್ಕಿಡಬೇಕಾದ್ರೂ ಸ್ವಲ್ಪ ಜೋಮೆಲ್ಲ ಹಿಡಿದಿರುತ್ತೆ. ಇನ್ನು ಅಲ್ಲಿ ಏನು ಕತೆ ಅಂತ? ಈಗ ಮೇಯ್ನ್ ಎಫೆಕ್ಟ್ ಏನು ಇವರು ಸ್ಪೇಸ್ಗೆ ಹೋದಾಗ ಅಂತಂದರೆ, ಸ್ಪೇಸ್ ಸ್ಟೇಷನಲ್ಲಿ ಇದ್ದಾಗ ಅಂತ ಹೇಳಿದ್ರೆ 2 ಇರ್ತದೆ. ಒಂದು ಮೈಕ್ರೋಗ್ರಾವಿಟಿ ಅಂತ ಹೇಳ್ತಾ ಇದೀವಿ, ಅಂದ್ರೆ ಗುರುತ್ವಾಕರ್ಷಣ ಶಕ್ತಿನೇ ಇರೋದಿಲ್ಲ. ಓಕೆ. ಇನ್ನು ಒಂದೇನು ಅಂತಂದ್ರೆ ತುಂಬಾ ರೇಡಿಯೇಷನ್ಸ್ ತುಂಬಾ ಇರ್ತದೆ ಸ್ಪೇಸಲ್ಲಿ. ಹೌದು. ಸೊ ಇದೆರಡರಿಂದನೂ ಕೂಡ ಅವರ ದೇಹಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇರ್ತದೆ. ಒಂದು ಬ್ಲಡ್ ಪ್ರೆಷರ್ ವೇರಿಯೇಷನ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಅರ್ತ್ ಮೇಲೆ ಇರೋಂಥ ಮನುಷ್ಯರನ್ನ ತಗೊಂಡಾಗ ಏನಾಗ್ತದೆ, ನಮ್ಮ ಕಾಲಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತದೆ, ಬ್ರೈನ್ನಲ್ಲಿ ಕಡಿಮೆ ಇರ್ತದೆ. ಸುಮಾರು 3 ಪಟ್ಟು ಬ್ಲಡ್ ಪ್ರೆಷರು ಕಾಲಲ್ಲಿ ಜಾಸ್ತಿ ಇರ್ತದೆ, 1/3 ಮಾತ್ರ ಬ್ರೈನಲ್ಲಿ ಇರ್ತದೆ. ಬಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರು ಫ್ರೀಯಾಗಿ ಮೂವ್ ಆಗೋದ್ರಿಂದ ಇಡೀ ಬಾಡಿ ಫ್ಲೂಯಿಡ್ ಅಂತ ನಾವೇನು ಹೇಳ್ತೀವಲ್ಲ, ಮನುಷ್ಯನ ಬಾಡಿ 70% ನೀರಿಂದನೇ ತುಂಬ್ಕೊಂಡಿರ್ತದೆ. ಬಟ್ ಇದು ನೀರು ಏನಾಗ್ತದೆ ಥ್ರೂ ಔಟ್ ಬಾಡಿ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ. ಈವನ್ ಕಾಲಲ್ಲಿ ಎಷ್ಟು ಫ್ಲೂಯಿಡ್ ಇರ್ತದೋ ಬ್ರೈನಲ್ಲಿ ಕೂಡ ಅಷ್ಟೇ ಇರ್ತದೆ. ಆಮೇಲೆ ಈಗ ನಮ್ಮ ನಾರ್ಮಲ್ ಮನುಷ್ಯರು ತಗೊಂಡಾಗ ನಮ್ಮ ಹಾರ್ಟಿಂದ ಕೆಳಗಡೆ ಬಾಡಿ ಫ್ಲೂಯಿಡ್ ಜಾಸ್ತಿ ಇರ್ತದೆ, ಅದ್ರ ಮೇಲೆ ಕಡಿಮೆ ಇರ್ತದೆ. ಹೌದು. ಸೊ ಹಾಗಾಗಿ ಏನಾಗ್ತದೆ, ಅವ್ರ ಮುಖ ಎಲ್ಲ ಊದ್ಕೊಂಡಿರ್ತದೆ. ಈಗ ನಿಮಗೆ ಅನುಭವಕ್ಕೆ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾವು ನಿಂತ್ಕೊಂಡಿದ್ದಾಗ ಕಾಲುಗಳು ತುಂಬಾ ನೋಯ್ತದೆ. ಹೌದು. ಮಲಿಕೊಂಡಿದ್ದಾಗ ನಿಮ್ಗೆ ಏನಾಗ್ತದೆ, ಮಧ್ಯರಾತ್ರಿಯಲ್ಲಿ ಒಂದೊಂದ್ಸರಿ ನಿಮಗೆ ತಲೆ ಬಿಸಿ ಆಗೋಗ್ಬಿಡ್ತದೆ. ಹೌದು. ತಲೆಯಲ್ಲೆಲ್ಲ ಬೆವ್ತೋಗ್ಬಿಡ್ತೀವಿ. ಕಾರಣ ಏನಂತಂದ್ರೆ ನಾವು ಮಲಗಿದಾಗ ಬ್ಲಡ್ ಪ್ರೆಷರ್ ಥ್ರೂ ಔಟ್ ಬಾಡಿ ಸೇಮ್ ಆಗ್ತದೆ. ಹೌದು. ಸೊ ಇದು ಒಂದು ಹೇಳ್ತಾರೆ. ಆ ಕಾರಣದಿಂದ ಏನಾಗ್ತದೆ, ಸೊ ಮುಖ ಎಲ್ಲ ಸ್ವಲ್ಪ ಪ್ಲಫಿ ಫೇಸ್ ಅಂತ ಸೊ ಹೇಳ್ತಾರೆ. ಸೊ ಹೀಗಾಗಿ ಏನಾಗ್ತದೆ, ಅವರದು ಬ್ರೈನ್ ಫಂಕ್ಷನ್ ಕಡಿಮೆ ಆಗಿರ್ತದೆ. ಆಮೇಲೆ ಕಣ್ಣುಗಳಿಗೆ ಪ್ರೆಷರ್ ಜಾಸ್ತಿ ಆಗಿರ್ತದೆ. ಸೊ ಇದರಿಂದ ವಿಷನ್ ಬ್ಲರ್ ಆಗಿರ್ತದೆ. ಆಮೇಲೆ ಮೈಂಡ್ ಯಾವಾಗಲೂ ಒಂದು ನಮೂನೆ ಏನು ಹೇಳ್ಬೋದು ನೀವು, ಒಂದು ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡನೇ ಇರ್ತದೆ ಅಂತಲೇ ಹೇಳ್ಬೋದು. ಇಲ್ಲಾಂತಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ ಮೈಂಡಲ್ಲಿ. ಸೊ ಇದೆಲ್ಲ ಇರೋದ್ರಿಂದ ಅವ್ರು ನಡೆಯೋದಕ್ಕೂ ಆಗಲ್ಲ. ಒಂದು ನಮೂನೆ ಏನು ಹೇಳ್ಬೋದು ಅಂತಂದರೆ, ಅವ್ರಿಗೆ ದೇ ಕೆನಾಟ್ ಫೀಲ್ ದೇರ್ ಲೆಗ್ಸ್ ಅಂತ ಹೇಳ್ಬಿಟ್ಟು. ಈಗ ನೀವು ಹೇಳ್ದಂಗೆ ಜೋಮ್ ಹಿಡಿದಾಗ ಹೆಂಗಾಗಿರ್ತದೋ ಕಾಲು ಹಾಗಾಗಿರ್ತದೆ. ಅವ್ರು ಭೂಮಿ ಮೇಲೆ ಇಟ್ಟರು ಕೂಡ ಅವ್ರಿಗೆ ಅವರು ಭೂಮಿ ಮೇಲೆ ನಾವು ನಡೀತಿದೀವಿ ಅನ್ನೋದಕ್ಕೂ ಆಗಲ್ಲ. ಅವರು ಸಡನ್ ಆಗಿ ಬೀಳಂತ ಪಾಸಿಬಿಲಿಟಿ ಕೂಡ ಇರ್ತದೆ. ಆಮೇಲೆ ಇನ್ನೊಂದು ಏನಾಗ್ತದೆ, ಅವರು ಬೋನ್ ಡೆನ್ಸಿಟಿ ಎಲ್ಲ ಕಡಿಮೆ ಆಗಿ ಮಸಲ್ ಮಾಸ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಅವ್ರಿಗೆ ಶಕ್ತಿ ಕೂಡ ಇರಲ್ಲ ಅಷ್ಟೊಂದು. ಈಗ ಭೂಮಿ ಮೇಲೆ ಇರುವಷ್ಟು ಶಕ್ತಿ ಕೂಡ ಇರೋದಿಲ್ಲ. ಹಾಗಾಗಿ ಅವ್ರನ್ನ ಹುಷಾರಾಗಿ ಈಗ ಕರ್ಕೊಂಡು ಬಂದ್ಬಿಟ್ಟು ಈಗ
ಈಗ ಫ್ಲೋರಿಡಾದಲ್ಲಿರುವ ಮೆಡಿಕಲ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಈಗಾಗಲೇ ನೀವು ಕೂಡ ಹೇಳ್ತಾ ಇದ್ದೀರಿ, ಅವರಿಗೆ ಸುಮಾರು ಒಂದು 45 ದಿವಸ ಕ್ವಾರಂಟೈನ್ ಮಾಡಿ ಅವರಿಗೆ ಬೇರೆ ಬೇರೆ ಟ್ರೈನಿಂಗ್ಗಳಿಗೆಲ್ಲ ಕೊಟ್ಟು ವಾಪಸ್ ಮತ್ತೆ ಮಸಲ್ ಮಾಸ್ ಬರಂಗ್ ಮಾಡಿ, ಬೋನ್ ಸ್ಟ್ರೆಂತ್ ಬರಂಗ್ ಮಾಡಿ, ಅವರಿಗೆ ಬೇರೆ ಬೇರೆ ಎಕ್ಸಸೈಸ್ಗಳೆಲ್ಲ ಮಾಡಿಸ್ಬಿಟ್ಟು ಅವ್ರನ್ನ ನಾರ್ಮಲ್ ಒಂದು ಜೀವನಕ್ಕೆ ತಗೊಂಡು ಬರೋದಕ್ಕೆ ಕೆಲವು ದಿನಗಳು ಬೇಕಾಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಒಂದು ನೀವು ಹೇಳಿದ್ದು ಹೆಲ್ತ್ ವಿಚಾರವಾಗಿ, ಇನ್ನೊಂದು ಈ ಫುಡ್ ವಿಚಾರವಾಗಿ. ಇದುವರೆಗೆ ಏನೋ ಫುಡ್ ತಗೊಳ್ತಾ ಇದ್ರು, ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ದಿನ ಅದನ್ನೇ ಮೇಂಟೈನ್ ಮಾಡಲಾಗುತ್ತಾ ರೂಟೀನ್, ಅಥವಾ ಇಲ್ಲಿ ಬಂದ್ಮೇಲೆ ಏನಾದರೂ ಆಹಾರದಲ್ಲಿ ಬದಲಾವಣೆ ಅಂಥದ್ದೇನಾದರೂ ಇರುತ್ತಾ? ಎಸ್ಪೆಷಲಿ ಆಹಾರದಲ್ಲಿ ಅಂಥ ಬದಲಾವಣೆ ಅಲ್ಲಿ ಸ್ಪೇಸಲ್ಲಿಯೂ ಇರೋದಿಲ್ಲ, ಇಲ್ಲಿ ಭೂಮಿಯಲ್ಲೂ ಇರೋದಿಲ್ಲ. ಓಕೆ, ಈಗ ನಾವು ಮಾಮೂಲಿಯಾಗಿ ಏನೇನು ನಾವು ಸೀರಿಯಲ್ಸು, ಆಮೇಲೆ ಮೀಟು, ಆಮೇಲೆ ವೆಜಿಟೇಬಲ್ಸು ನಾವೇನೇನು ತಿಳ್ತಿದೀವಲ್ಲ, ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೆಲ್ಲ ಪ್ಯಾಕೇಜ್ಡ್ ಫುಡ್ ಅಲ್ಲಿ ತಗೊಂಡೋಗಿ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಹೌದು. ಸೊ ಹಾಗಾಗಿ ಫುಡ್ದು ಮೋಸ್ಟ್ಲಿ ಒಂದ್ಸರಿ ಈಗ ಭೂಮಿಗೆ ಬಂದ ಮೇಲೆ ಅವರಿಗೆ ಸ್ಪೆಷಲ್ ಫುಡ್ ಕೊಡ್ಬೋದು. ಯಾಕಂತಂದ್ರೆ ಈಗ ಮಸಲ್ ಮಾಸ್ ಎಲ್ಲ ಇನ್ಕ್ರೀಸ್ ಆಗಬೇಕು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕು. ಇದೆಲ್ಲ ಕಾರಣಗಳಿಂದ ಅವರಿಗೆ ಪೌಷ್ಟಿಕಾಂಶ ಯುಕ್ತವಾದಂತಹ ಫುಡ್ನ ಇಲ್ಲಿ ಕೊಡಲೇಬೇಕಾಗತ್ತೆ ಅವರಿಗೆ. ಸೊ ಫುಡ್ದು ಏನು ಅಂತ ಒಂದು ಮೇಜರ್ ಡಿಫ್ರೆನ್ಸ್ ಇರಲ್ಲ ಅಂತ ನನ್ನ ಒಂದು ಭಾವನೆ. ಓಕೆ ಓಕೆ ಓಕೆ